ಹಲೋ ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ರೋಚಕತೆರನ್ನೇ ತಿರುತ್ತಾ ಇದೆ ಗೌರಿ ಕಲ್ಯಾಣ ಅಂತಾನೆ ಹೇಳ್ಬೇಕು. ಈ ಕಡೆ ಗೌರಿ ಹೇಗಾದ್ರೂ ಮಾಡಿ ಡಿಸೈನ್ ಬಿಡಿಸ್ಲೇಬೇಕು ಅಂತ ಅನ್ಬಿಟ್ಟು ಯೋಚನೆ ಮಾಡಿರ್ತಾಳೆ. ಆಫೀಸಲ್ಲಿ ವಿವೇಕ್ ಆಫೀಸಿಗೆ ಅಂತ ಹೋಗಿದ್ದಾಗ ಅಲ್ಲಿ ವಿವೇಕ್ ಅವರ ಪಿಯ ಜೊತೆಯ ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡುವಂತ ಹುಡುಗಿ ಜೊತೆಯ ಗೌರಿ ಕದ್ದು ಮುಚ್ಚಿ ಮಾತಾಡ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ವಿವೇಕ ಇದೇನಿದು ಪುಣ್ಯವತಿ ಇಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ವಿವೇಕ್ ಅಲ್ಲಿಗೆ ಬಂದು ನೋಡಿದಾಗ ಈಗ ಪುಣ್ಯವತಿ ಇದ್ಲು ಅಲ್ವಾ ಇಲ್ಲಿ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ, ಯಾರ್ ಸರ್ ನೀವ್ ಕೇಳಿದ್ದು ಅಂತ ಅನ್ಬಿಟ್ಟು ಈ ಕಡೆ ಪಿ ಎ ತುಂಬಾ ಭಯ ಪಡ್ಕೊಂಡು ಕೇಳ್ತಾ ಇದ್ದಾಗ, ಆಗ ಅದು ನನ್ನ ಹೆಂಡತಿ ಗೌರಿ ಇಲ್ಲಿ ಬಂದು ನಿನ್ ಜೊತೆ ಮಾತಾಡ್ತಾ ಇದ್ಲು ಅಲ್ವಾ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಸರ್ ಗೌರಿ ಮೇಡಮ್ ಏನಕ್ಕೆ ಇಲ್ಲಿಗೆ ಬರ್ತಾರೆ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಅಂತ ಅನ್ಬಿಟ್ಟು ಆ ಪಿ ಎ ತುಂಬಾ ಭಯ ಪಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ವಿವೇಕ್ಗೆ ಎಲ್ಲೋ ಒಂದ್ ಕಡೆ ಗೌರಿ ಮೇಲೆ ಅನುಮಾನ ಬರ್ತಾ ಇರುತ್ತೆ. ಹಾಗೆ ಮತ್ತೆ ವಿವೇಕ್ ಅಲ್ಲಿಂದ ಆಫೀಸ್ ಒಳಗಡೆ ಹೋದಾಗ ಈ ಕಡೆ ಪಿ ಎ ಆಚೆ ಕಡೆ ಬರ್ತಾಳೆ. ಆಗ ಗೌರಿ ಅಲ್ಲಿ ಕಾರ್ ಹತ್ರ ಬಚ್ಚಿಕೊಂಡ್ಬಿಟ್ಟಿರ್ತಾಳೆ. ಹಬ್ಬ ಸದ್ಯ ಹೇಗೋ ಈ ಸರ್ರು ಈ ವಿವೇಕ್ ಇವ್ರು ಹೋದ್ರು, ಇವ್ರಿಗೇನಾದ್ರು ನಾನು ಆಫೀಸ್ ಹತ್ರ ಬಂದು ಈ ಸುಮಾ ಹತ್ರವ ಫೈಲನ್ನ ಇಸ್ಕೊಂಡು ಹೋಗ್ತಾ ಇದ್ದೀನಿ, ಹಾಗೆ ನಾನೇ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ಗೊತ್ತಾಗಿತ್ತು ಅಂತ ಅಂದಿದ್ರೆ ಪಾಪ ನನ್ನಿಂದಾಗಿ ಅವಳು ಕೆಲಸ ಹೋಗಿರೋದು. ಹೇಗೋ ಪಾಪ ಅವಳಿಗೆ ನಾನು ಈ ಡಿಸೈನ್ ಎಲ್ಲ ಮಾಡ್ಕೊಡ್ತೀನಿ, ಹಾಗೆ ಸ್ವಲ್ಪ ಇವಳ ಹತ್ರ ದುಡ್ಡನ್ನ ಇಸ್ಕೊಂತೀನಿ, ಅದ್ರಿಂದವ ನಮ್ಮ ಅಪ್ಪ ಅಮ್ಮಂಗಾದ್ರೂ ಸಹಾಯ ಆಗುತ್ತೆ ಅಂತ ಅನ್ಬಿಟ್ಟು ಗೌರಿ ಇಲ್ಲಿ ಆ ಒಂದು ಡಿಸೈನ್ ಯಾವ್ಯಾವನ್ನ ಮಾಡ್ಬೇಕೋ ಅದನ್ನೆಲ್ಲ ಮನೆಗೆ ತಗೊಂಡೋಗ್ತಾಳೆ. ವಿವೇಕ್ಗೆ ಎಲ್ಲೋ ಒಂದ್ ಕಡೆ ಆ ಗೌರಿ ಬಂದಿದ್ಲು ಅಂತ ಅನ್ನೋದು ಯಾಕೋ ಅನುಮಾನ ಬರ್ತಾ ಇರುತ್ತೆ. ಹಾಗೆ ಮನೆಗ್ ಬರ್ತಾನೆ. ಆಫೀಸ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದು ಮನಿಕೊಳ್ಳೋದಕ್ಕೆ ಅಂತ ನೋಡ್ತಾ ಇದ್ದಾಗ ಈ ಕಡೆ ಗೌರಿ ಇವ್ರು ಕಣ್ ತಪ್ಪಿಸ್ಬಿಟ್ಟು ನನಗೆ ಹೇಗ್ ಡಿಸೈನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಕಸ್ಮಾತ್ ಏನಾದ್ರು ಇವ್ರಿಗೆ ಗೊತ್ತಾಯ್ತು ಅಂತ ಅಂದ್ರೆ ನಿಜವಾಗ್ಲೂ ಆ ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಏ ಪುಣ್ಯವತಿ ಏನ್ ಯೋಚನೆ ಮಾಡ್ತಾ ಇದೀಯಾ, ಟೈಮ್ ಅಲ್ಲೇ 11 ಗಂಟೆ ಆಗಿದೆ, ಈಗ್ಲೂ ಕೂಡವ ನೀನು ಏನ್ ಮಾಡ್ತಾ ಇದೀಯಾ, ಮಲಿಕೊ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಸರ್ ನಾನ್ ಮಲಿಕೊಂತೀನಿ ನೀವು ಮಲಿಕೊಳ್ರಿ ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ಯಾವ್ದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಅನ್ನೋದು ವಿವೇಕ್ಗೆ ಗೊತ್ತಾಗ್ತಾ ಇರುತ್ತೆ. ಆಗ ವಿವೇಕ್ ಗೌರಿ ಮುಖನೇ ನೋಡ್ಕೊಂಡು ನಿಂತ್ಕೊಂಡಿದ್ದಾಗ ಗೌರಿ ಬೇಕು ಬೇಕು ಅಂತಾನೆ ವಿವೇಕ್ಗೆ ನನ್ನ ಮೇಲೆ ಅನುಮಾನ ಬರಬಾರದು ಅಂತ ಅನ್ಬಿಟ್ಟು ಗೋವಿಂದ ಗೋವಿಂದ ವೆಂಕಟ ನಿಲಯ ಗೋವಿಂದ ಅಂತ ಅನ್ಬಿಟ್ಟು ಹಾಡು ಹೇಳ್ಕೊಂಡು ಕುತ್ಕೊಂಡಿರ್ತಾಳೆ. ಏ ಪುಣ್ಯವತಿ ಆಸ್ಪತ್ರೆಯಲ್ಲೂ ಆಫೀಸಲ್ಲೂ ನನಗೆ ಟಾರ್ಚರ್ ತಡೆಯೋದಿಲ್ಲ, ಇಲ್ಲೂ ಕೂಡ ನನಗೆ ಟಾರ್ಚರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ, ಸುಮ್ಮನೆ ಬಿತ್ಕೊಂಡ್ರೆ ಸರಿ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಮನಿಕೋಬೇಕು, ಡಿಸ್ಟರ್ಬ್ ಮಾಡ್ಬೇಡ ಮಲಿಕೋ ಅಂತ ಅನ್ಬಿಟ್ಟು ಹೇಳಿದಾಗ, ಅಯ್ಯೋ ಸರ್ ನನಗೆ ಹಾಡು ಹೇಳೋದಕ್ಕೂ ಬಿಡೋದಿಲ್ವ ನೀವು, ಒಳ್ಳೆ ಕತೆ ಆಗೋಯ್ತಲ್ಲ ಅಂತ ಅನ್ಬಿಟ್ಟು ಗೌರಿ ಇಲ್ಲಿ ಮಲಿಕೊಂಡಾಗ ವಿವೇಕ್ ಕೂಡ ಮಲಿಕೊಂಡಿರ್ತಾನೆ. ಆದ್ರೆ ಇಲ್ಲಿ ಗೌರಿ ನಿಧಾನವಾಗಿ ವಿವೇಕ್ ಮಲಿಕೊಂಡಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ನಿಧಾನವಾಗಿ ಆಚೆ ಬಂದ್ಬಿಟ್ಟು ಹಿಂದಗಡೆಯ ಆ ಒಂದು ನೆಕ್ಲೆಸ್ ಡಿಸೈನ್ ಅನ್ನ ಬಿಡಿಸ್ತಾ ಇರ್ತಾಳೆ. ಆಗ ವಿವೇಕ್ಗೆ ಎಚ್ಚರಿಕೆ ಆಗುತ್ತೆ. ಗೌರಿ ಹಾಸಿಗೆ ಮೇಲೆ ಇಲ್ದಲೇ ಇರೋದನ್ನ ನೋಡಿ ಅನುಮಾನದಿಂದ ಆಚೆ ಕಡೆ ಹೋದಾಗ ಗೌರಿ ಇಲ್ಲಿ ಡಿಸೈನ್ ಬಿಡಿಸ್ತಾ ಇರೋದು ವಿವೇಕ್ಗೆ ಗೊತ್ತಾಗ್ಬಿಡುತ್ತೆ. ಆಗ ಫೈಲ್ ನ ಕಿತ್ಕೊಂಡ್ಬಿಟ್ಟು ಏನಿದು ಇದನ್ನ ನೀನು ಬಿಡಿಸ್ತಾ ಇರೋದು, ಹಾಗಾದ್ರೆ ಈಗ ನಮ್ಮ ಆಫೀಸಲ್ಲಿ ಎಲ್ಲ ಡಿಸೈನ್ಗಳು ನೀನ ಬಿಡಿಸಿರೋದು ಅಂತ ಅನ್ಬಿಟ್ಟು ಒಂದು ಕ್ಷಣಕ್ಕೆ ವಿವೇಕ ಶಾಕ್ ಆಗ್ಬಿಡ್ತಾನೆ. ಆಗ ಈ ಡಿಸೈನ್ ಎಲ್ಲ ಬಿಡಿಸಿಟ್ಟು ಚೆನ್ನಾಗಿ ಬಿಡಿಸೋದಕ್ಕೆ ನಿನಗ ಬರೋದು, ಆದ್ರೆ ಅವತ್ ನೋಡಿದ್ರೆ ನಾನು ಎಷ್ಟೋ ಸಲ ನಿನಗೆ ಬೈದಿದ್ದೆ, ಈ ಡಿಸೈನ್ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತಾನೆ ಹೇಳಿದ್ದೆ, ಆದ್ರೆ ಇಲ್ಲಿವರೆಗೂ ನಮ್ಮ ಆಫೀಸಲ್ಲೆಲ್ಲವ ಇಂಪ್ರೂವ್ ಆಗ್ತಾ ಇರೋಂಥದ್ದು ನೀನ್ ಬಿಡಿಸಿರೋ ಅಂತ ಡಿಸೈನ್ ಇಂದವ ಅಂತ ಅನ್ಬಿಟ್ಟು ಒಂದು ಕ್ಷಣಕ್ಕೆ ವಿವೇಕ ಶಾಕ್ ಆಗ್ಬಿಡ್ತಾನೆ. ಆಗ ಪುಣ್ಯವತಿ ನಿಜ ಹೇಳು, ಯಾಕೆ ಈ ರೀತಿ ಎಲ್ಲ ಮಾಡ್ದೆ, ನೀನೇ ಈ ಡಿಸೈನ್ ಬಿಡಿಸ್ತಾ ಇದೀಯ ಅಂತ ಅನ್ಬಿಟ್ಟು ನನಗೊಂದು ಮಾತು ಹೇಳಿದ್ದೆ ಅಂತ ಅಂದಿದ್ರೆ ನಾನು ಏನ್ ಮಾಡ್ತಿದ್ದೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾಗ, ಹಾಗಾದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಅಂತ ಆ ಸುಮ ನನ್ನ ಹತ್ರನೇ ಸುಳ್ಳು ಹೇಳದ್ಲ, ನಿನ್ನ ಹತ್ರ ಎಲ್ಲ ಡಿಸೈನ್ ಅನ್ನೆಲ್ಲ ಬಿಡಿಸ್ಕೊಂಡ್ ಬಂದ್ಬಿಟ್ಟು ಅವಳೇ ಬಿಡಿಸಿದೀನಿ ಅಂತ ಅನ್ಬಿಟ್ಟು ಸುಳ್ಳು ಹೇಳದ್ಲ, ಇವತ್ ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಅವಳನ್ನ ಕೆಲಸದಿಂದ ಆಚೆ ಹಾಕ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾಗ, ವಿವೇಕ್ ಸರ್ ದಯವಿಟ್ಟು ಇದನ್ನೆಲ್ಲ ಮಾಡಿರೋದು ನನ್ನ ಮನ್ಸಿಗೆ ಖುಷಿಗೋಸ್ಕರವ, ದಯವಿಟ್ಟು ಅವಳನ್ನ ಮನೆ ಕೆಲಸದಿಂದ ಆಚೆ ಹಾಕ್ಬಿಡ್ರಿ, ನಿಮಗೆ ಕಾಲಿಗೆ ಬೀಳ್ತೀನಿ ಅಂತ ಅನ್ಬಿಟ್ಟು ಗೌರಿ ಇಲ್ಲಿ ವಿವೇಕ್ ಕಾಲನ್ನ ಹಿಡ್ಕೊಂಡಾಗ ವಿವೇಕ್ ಇಲ್ಲಿ ಗೌರಿ ನಿಜವಾಗ್ಲೂ ನಿನ್ನಂತೆ ಹೆಂಡತಿ ಪಡೆದಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ, ನಿನಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಆದ್ರೆ ಈ ಡಿಸೈನ್ ಎಲ್ಲ ನೀನೇ ಬಿಡಿಸಿದ್ಯಾ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಅನ್ಬಿಟ್ಟು ಗೌರಿನ ವಿವೇಕ್ ಬಾಚಿ ತಪ್ಕೊಂಡು ಗೌರಿ ಹಣೆಗೆ ಮುತ್ಕೊಡ್ತಾನೆ. ಅಂತೂ ಇಂತೂ ಗೌರಿ ಹಾಗೆ ವಿವೇಕ್ ಇಬ್ರು ಒಂದಾಗ್ತಾರೆ. ಹಾಗೆ ಈ ಕಡೆ ಗೌರಿನ ಆಫೀಸಿಗೆ ಅಂತ ಅನ್ಬಿಟ್ಟು ಮೇನ್ ಮ್ಯಾನೇಜರ್ ಆಗಿ ಅವನ ಹೆಂಡತಿನೇನ ಮ್ಯಾನೇಜರ್ ಆಗಿ ಮಾಡ್ಕೊಂತಾನೆ ವಿವೇಕ್. ಅಂತೂ ಇಂತೂ ಗೌರಿ ಹಾಗೆ ವಿವೇಕ್ ಇಬ್ರು ಒಂದಾಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ.